ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕೃಷ್ಣ ಪದಕಿ, ಖ್ಯಾತ ಸಾಹಿತಿಗಳು. ಮೂಲತಃ ಇವರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ಪದಕಿ ಕುಟುಂಬದವರು. ಪ್ರಸ್ತುತ ಶಿರಸಿಯಲ್ಲಿ ನೆಲೆಸಿರುವ ಇವರು ಸಾಹಿತ್ಯವಾಗಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಶಿರಸಿಯಲ್ಲಿ ನೆಲೆಸಿರುವ ಇವರು ಸಾಹಿತ್ಯ ಸಂಚಲನ ಶಿರಸಿ ಇದರ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಮೂಲತಃ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಿಶ್ರಿಕೋಟೆ ಗ್ರಾಮದವರು. ತಮ್ಮ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದರು. ಅವರು ಶಿರಸಿ ಬಂದಾಗ ತಾವು ಇಲ್ಲೇ ಶಿಕ್ಷಣವನ್ನು ಕಲಿತು ಈಗ ಶಿರಸಿಗರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಗೆ ಈ ಒಂದು ಸಾಹಿತ್ಯದ ಒಂದು ಆಸಕ್ತಿ ಹೇಗೆ ಹುಟ್ಟಿತು, ಯಾವ ವಯಸ್ಸಲ್ಲಿ ಹುಟ್ಟಿತು ಅಂತ ಹೇಳ್ಬೋದು? ಮೂಲತಃ ಸಂಪ್ರದಾಯಸ್ಥ ಕುಟುಂಬದವರಾದ ನಾವು ಮನೆಯಲ್ಲಿ ಮೊದಲು ಶ್ಲೋಕಗಳನ್ನು ಹೇಳುವುದು, ಕಂಠಪಾಠ ಮಾಡುವುದೆಲ್ಲ ಮನೆಯಲ್ಲಿ ನಡೀತಾ ಇದ್ದುದರಿಂದ ಅದರ ಪ್ರಭಾವವು ಕೂಡ ಈ ಸಾಹಿತ್ಯ ಕೃಷಿಗೆ ಮೂಲ ಕಾರಣವಾಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಂತರದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಬೇರೆ ಬೇರೆ ಬರಹಗಾರರು ಬರೆದಂತಹ ಕತೆ, ಕವನ, ಕಾದಂಬರಿಗಳನ್ನು ಓದುವುದು, ಹಾಗೆ ನಿರಂತರವಾಗಿ ಅಧ್ಯಯನವನ್ನು ಮಾಡ್ತಾ ಹೋದ್ವಿ. ಹಾಗೆ ಜೀವನಾನುಭವಗಳು ಅದ್ರ ಜೊತೆ ಸೇರಿಕೊಳ್ತು. ಹೀಗೆ ಎಲ್ಲೋ ಒಂದು ಕಡೆ ಸಾಹಿತ್ಯ ಅಭಿರುಚಿ ಮೂಡ್ತು. ಇನ್ನು ಮುಖ್ಯವಾಗಿ ಹೇಳೋದಾದರೆ ಶಿರಸಿಯಲ್ಲಿದ್ದಂಥ ಹಿರಿಯ ಕವಿ ಡಾಕ್ಟರ್ KB ಪವಾರ್ ಅವರು ನನಗೆ ಕವನ ರಚನೆ ಮಾಡಲಿಕ್ಕೆ ನನ್ನ ಮೇಲೆ ಪ್ರಭಾವ ಬೀರಿದವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಓಕೆ, ಈಗ ತಾವು ಕಳೆದ ಒಂದು ಸಾಕಷ್ಟು ವರ್ಷಗಳ ಸಾಹಿತ್ಯ ಕ್ಷೇತ್ರದಲ್ಲಿ ಶಿರಸಿಯಲ್ಲೇ ತೊಡಗಿಸ್ಕೊಂಡಿದ್ದೀರಿ. ಒಟ್ಟಾರೆಯಾಗಿ ಈ ಶಿರಸಿಯ ಪರಿಸರ ಇರ್ಬೋದು, ಶಿರಸಿಯ ವಾತಾವರಣ ಸಾಹಿತ್ಯದ ಒಂದು ಸಾಹಿತ್ಯದ ಆಸಕ್ತಿ ಇದ್ದವರಿಗೆ ಅಥವಾ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗಿದೆ ಅಥವಾ ಹೇಗಿದೆ? ಇಡೀ ರಾಜ್ಯಾದ್ಯಂತ ನಾವು ಓಡಾಡಿ ಬಂದರೆ ಶಿರಸಿಯಂತಹ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ನಗರ ಮತ್ತೊಂದು ನಮಗೆ ಸಿಗುವುದಿಲ್ಲ. ಪ್ರಜ್ಞಾವಂತರ ನಾಡು ನಮ್ಮ ಶಿರಸಿ. ಇಲ್ಲಿ ಬಹಳಷ್ಟು ಲೇಖಕರು, ಸಾಹಿತಿಗಳು, ವಿಮರ್ಶಕರು ಎಲ್ಲ ಹುಟ್ಟಿ ತಮ್ಮ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವರು ರಾಜ್ಯಾದ್ಯಂತ ಗುರುತಿಸಿಕೊಳ್ಳಲಿಕ್ಕೆ ಕೆಲವರು ಗುರುತಿಸಿಕೊಂಡಿದ್ದಾರೆ. ಅದು ಒಂದು ದುರದೃಷ್ಟಕರ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೇ ಆದ ಬಹಳಷ್ಟು ಜನರು ಉನ್ನತ ಹುದ್ದೆಯಲ್ಲಿ ಬೇರೆ ಯೂನಿವರ್ಸಿಟಿಯಲ್ಲೂ ಕೂಡ ಹೋಗಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ನಾವು ಹೇಳಬೇಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪತ್ರಿಕಾ ರಂಗದಲ್ಲಿಯೂ ಕೂಡ ನಮ್ಮ ಶಿರಸಿಗರೇ ಮೇಲ್ಗೈ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸಾರ್ವಜನಿಕವಾಗಿ ಅಥವಾ ರಾಜ್ಯ ಮಟ್ಟದಲ್ಲಿ ಗುರ್ಸ್ಕೊಂಡವ್ರಕ್ಕಿಂತ ಎಲೆಮರೆಯ ಕಾಯಿಗಳಾಗಿ ನಮ್ಮ ಸುತ್ತಮುತ್ತಲು ಇರುವಂತ ಸಾಹಿತಿಗಳೇ ಜಾಸ್ತಿ ಇದ್ದಾರೆ, ಹೆಚ್ಚಿದ್ದಾರೆ. ಆದ್ರೆ ಸಾಹಿತ್ಯ ಲೋಕಕ್ಕೆ ಅಥವಾ ಸಾಹಿತ್ಯ ಕೃಷಿಗೆ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಅನ್ಸಿದೆ. ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ನಾವು ಬೇರೆ ಊರಲ್ಲಿ ಹೋದವಾಗ ಶಿರಸಿಗರು ಅಂದ ತಕ್ಷಣ ಒಂದು ವಿಶೇಷವಾದ ನಮಗೆ ಗೌರವವನ್ನು ಕೊಡ್ತಾರೆ. ಕಾರಣ ಇಲ್ಲಿದ್ದಂಥ ಪ್ರಜ್ಞಾವಂತ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲಿ ಇದೆ ಜನರಿಗೆ. ಹಾಗಾಗಿ ಅದು ನನ್ನ ಶಿರಸಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಓಕೆ, ಈಗ ಸಾಹಿತ್ಯ ಅಂದರೆ ಆಸಕ್ತರು ಇರೋದು ಒಂದಕ್ಕುವಾಗ, ಆದರೆ ಸಾಹಿತ್ಯ ಅಂದ ತಕ್ಷಣ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ ಇದೆ. ಈಗ ಅದೊಂದು ಸಾಹಿತ್ಯ ಅಥವಾ ವಿಚಾರಗೋಷ್ಠಿಗಳಲ್ಲಿ ಯುವಜನತೆ ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತ ನಿಮ್ಗೆ ಅನ್ಸತ್ತಾ? ನಿಜಕ್ಕೂ ಯುವಜನತೆಯಲ್ಲಿ ಸಂಪೂರ್ಣ ಆಸಕ್ತಿ ನಶಿಸಿದೆ ಅಂತ ನಾವು ಹೇಳೋದಿಲ್ಲ. ಈಗಿನ ತಂತ್ರಜ್ಞಾನ ಯುಗದಲ್ಲಿ, ಧಾವಂತದ ಯುಗದಲ್ಲಿ ಸಣ್ಣ ಲೇಖನಗಳನ್ನು ಓದ್ತಾರವರು ದೀರ್ಘ ಕಾದಂಬರಿಗಳನ್ನಾಗಲಿ, ದೀರ್ಘ ಲೇಖನಗಳನ್ನಾಗಲಿ, ದೀರ್ಘ ಕವನವನ್ನಾಗಲಿ ಓದುವ ಆಸಕ್ತಿಯನ್ನು ಅವರು ಕಳೆದುಕೊಂಡಿದ್ದಾರೆ. ನೀವು ಈಗಾಗಲೇ ನೋಡಿದ್ದೀರಾ, ಫೇಸ್ಬುಕ್ನಲ್ಲಾಗಲಿ ವಾಟ್ಸಪ್ನಲ್ಲಾಗಲಿ ದೀರ್ಘ ಬರಹಗಳು ಬಂದರೆ ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ, ಓದೋದಿಲ್ಲ. ಹಾಗಾಗಿ ಈ ಸಣ್ಣ ಚಿಕ್ಕ ಬರಹಗಳು ಅದರ ಮೂಲಕವೇ ನಾವು ಜನರನ್ನು ಆಕರ್ಷಣೆ ಮಾಡ್ಬೋದು. ಆ ನಿಟ್ಟಿನಲ್ಲೂ ನಾವು ಸಾಹಿತ್ಯ ಆಸಕ್ತಿಯನ್ನು ಅವರಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ನಂತರದಲ್ಲಿ ಅವರನ್ನು ದೀರ್ಘ ಸಾಹಿತ್ಯ ಓದಿನ ಕಡೆಗೆ ಅವ್ರನ್ನ ಸೆಳಿಬೋದು ಅಂತ ನನ್ನ ಅನಿಸಿಕೆ. ಓಕೆ,
ಈಗ ತಾವು ಸಾಹಿತ್ಯ ಸಂಚಲನ ಶಿರಸಿದ ಅಧ್ಯಕ್ಷರಾಗಿದ್ರಿ. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಸಾಕಷ್ಟು ಒಂದು ಸಾಹಿತ್ಯಿಕ ಸಂಘಟನೆಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ದೃಷ್ಟಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಸಾಹಿತ್ಯಾಸಕ್ತರು ಹೆಚ್ಚಾಗ್ತಾ ಇದ್ದಾರೆ, ಅಥವಾ ಸಾಹಿತ್ಯ ಈಗ ಜನರಿಗೆ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ಆಸಕ್ತಿ ಬರಲಿಕ್ಕೆ ಯಾವ ರೀತಿ ಒಂದು ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನೀವು ಹಮ್ಮಿಕೊಂಡಿದ್ರಿ? ಸಾಹಿತ್ಯಾಸಕ್ತರು ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದನ್ನು ನಾನು ಒಪ್ತೇನೆ. ಆದರೆ ಉತ್ತಮ ಬರಹಗಳನ್ನು ನಾವು ನೀಡಿದವಾಗ ಅದರ ಓದುಗರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತದೆ. ಉತ್ತಮ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿಬಿಟ್ಟು ಜನರಿಗೆ ನೀಡಬೇಕಾಗ್ತದೆ. ಜೀವನಾನುಭವನ ಅದರಲ್ಲಿ ಸೇರಿಕೊಂಡಿದ್ರೆ ಜನರಿಗೆ ಹತ್ತಿರವಾಗುವಂತಹ ಸಾಹಿತ್ಯವನ್ನು ನಾವು ನೀಡಿದರೆ ಜನರು ನಿಜವಾಗಿ ಅದನ್ನು ಒಪ್ತಾರೆ, ಸ್ವೀಕರಿಸ್ತಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಇದೆ ಸಾಹಿತ್ಯಿಕ ವಾತಾವರಣ ನಮ್ಮಲ್ಲಿ ಸಿರಸಿಯಲ್ಲಿ ಈಗಾಗಲೇ ಇದೆ. ಅದನ್ನು ಯುವಜನರನ್ನು ಸೆಳೆಯುವಂಥ ಕೆಲಸಗಳು ಆಗಬೇಕಾಗಿದೆ. ಓಕೆ, ಈಗ ನನಗೆ ಭಾಳ ಮುಂಚಿನಲ್ಲಿ ಇರುವಂಥ ಒಂದು ಪ್ರಶ್ನೆ, ಸಾಹಿತಿಗಳು ಅಂತ ಕರ್ಸ್ಕೊಳ್ಲಿಕ್ಕೆ ಯಾವುದಾದ್ರೂ ಮಾನದಂಡ ಇದೆಯಾ, ಹೇಗೆ? ಸಾಹಿತ್ಯ ಅನ್ನೋದು ಒಂದು ಮಹಾಸಾಗರ. ಅದರಲ್ಲಿ ನಾವು ಮೂಲವಾಗಿ ಬರಹಗಾರರು, ಕವಿಗಳು ಆಗಲಿಕ್ಕೂ ಕೂಡ ನಾವು ಮೂಲ ಬರಹಗಾರರಂತೆಯೇ ನಾವು ಗುರುತಿಸ್ಕೊಂಡು ಬಿಡ್ತೇವೆ, ಕಥೆಗಾರರಾಗಿ ಗುರುತಿಸ್ಕೊಳ್ತೇವೆ. ಕವಿಗಳಾಗಿ ಗುರುತಿಸ್ಕೊಳ್ಬೇಕಾದ್ರೂ ನಮಗೆ ಬಹಳ ಕಷ್ಟ ಇರ್ತದೆ. ಕಾರಣ ಅಂತಂದರೆ ಅದಕ್ಕೆ ಅಷ್ಟೊಂದು ಅಧ್ಯಯನ ಬೇಕು, ಮತ್ತು ಕಾವ್ಯ ರಚನೆ ಜನರಿಗೆ ತಲುಪುವ ಹಾಗಿರಬೇಕು. ಮತ್ತು ಸಾಹಿತ್ಯಿಕವಾಗಿ ಅದು ಗಟ್ಟಿಯಾಗಿ ನೆಲೆ ನಿಲ್ಲುವಂತಿದ್ದರೆ ಮಾತ್ರ ಒಬ್ಬ ಬರಹಗಾರ, ಕವಿನೋ, ಲೇಖಕನೋ ಅಥವಾ ಕಥೆಗಾರನೋ ಅಂತ, ವಿಮರ್ಶಕನೋ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದರೆ ಹಾಗೆ ಬರೆದದ್ದು ನೀರ ಮೇಲೆ ಗುಳ್ಳೆ ಹಾಗೆ ಒಡೆದು ಹೋಗ್ತದೆ ಆಗ ಅಂತ ಹೇಳಿಕ್ಕೆ ಬಯಸ್ತೇನೆ. ಮೂಲವಾಗಿ ಅಧ್ಯಯನ ಮತ್ತು ಜೀವನಾನುಭವದಿಂದ ಕೂಡಿದ ಸಾಹಿತ್ಯ ಗಟ್ಟಿಯಾಗಿ ಬಹಳ ಕಾಲ ನಿಲ್ತದೆ ಅಂತ ನನ್ನ ಅನಿಸಿಕೆ. ಓಕೆ, ತಾವು ಇದುವರೆಗೆ ಎಷ್ಟು ಪುಸ್ತಕವನ್ನು ಬರೆದಿದ್ದೀರಿ? ಅದ್ರ ಜೊತೆಗೆ ಯಾವ್ಯಾವ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿದೆ? ನಾನು ಬರೆದಿರುವಂಥ ಪುಸ್ತಕಗಳ ಸಂಖ್ಯೆ ಈಗ 3 ಸಂಪಾದಿತ ಕೃತಿಗಳಿದ್ದಾವೆ. ಅದರಲ್ಲಿ 7 ನನ್ನದೇ ಆದ ಕೃತಿಗಳಿದ್ದಾವೆ. ಅದರಲ್ಲಿ ನವ್ಯ ಕಾವ್ಯ ಸೇರಿಕೊಂಡಿದೆ. ನವ್ಯ ಕಾವ್ಯದಲ್ಲೂ ಕೃಷಿಯನ್ನು ಮಾಡಿದ್ದೇನೆ, ಹಾಗೆ ಕಥೆಯಲ್ಲೂ ಕೃಷಿಯನ್ನು ಮಾಡಿದ್ದೇನೆ, ಕೆಲವು ಲೇಖನಗಳನ್ನು ಪ್ರಕಟಿಸಿದ್ದೇನೆ. ಹಾಗೆ ನನ್ನನ್ನು ಬಹಳವಾಗಿ ಸೆಳೆದದ್ದು ಅಂದರೆ ಛಂದೋಬದ್ಧ ಸಾಹಿತ್ಯ. ಛಂದೋಬದ್ಧ ಸಾಹಿತ್ಯದಲ್ಲಿ ಷಟ್ಪದಿಗಳು, ರಗಳೆಗಳು, ಮುಕ್ತಕಗಳು, ಅಕ್ಕರಿಕೆಗಳು ಇವೆಲ್ಲ ನಮಗೆ ಬಹಳ ಉಪಯುಕ್ತವಾಗಿದ್ದಾವೆ. ಅದರ ಅಧ್ಯಯನವನ್ನು ಮಾಡಿ ಅದರ ಮೂಲಕ ಕವನ ರಚನೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಂದಕುವರನ ಕಗ್ಗಗಳು ಅನ್ನುವಂಥ ಒಂದು 1000 ಮುಕ್ತಕದ ಕೃತಿಯನ್ನು ನಾನು ಈಗಾಗಲೇ ಪ್ರಕಟಣೆಗೊಂಡಿದೆ. ಅದ್ರ ಜೊತೆಗೆ ಶತಕ ಸಾಹಿತ್ಯ ಅಂತೇಳಿ ಇದೆ. ಮುರಮರ್ದನ ಶತಕ ಅನ್ನುವ ಒಂದು ಕೃತಿ ಶತಕ ಸಾಹಿತ್ಯದಲ್ಲಿ ತಂದಿದ್ದೇನೆ. ಇನ್ನು ಖಂಡಕಾವ್ಯ ಕೃಷಿ ಈಗ ನಡೀತಾ ಇದೆ. ಹೀಗೆ ನಾವು ಛಂದೋಬದ್ಧ ರಚನೆಯಲ್ಲಿ ನಾನು ಹೆಚ್ಚು ಆಸಕ್ತಿಯನ್ನು ತೊಳೆದು ಈ ನಿಟ್ಟಿನಲ್ಲಿ ಬರೀ ನಾನು ಬರೆಯೋದಷ್ಟೇ ಅಲ್ಲ, ಬರೆಯೋರು ಯಾರೇ ಇದ್ರೂ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಕಾರ್ಯಾಗಾರವನ್ನು ನಡೆಸಿ ಅವರಿಗೆ ಕಳೆದು ಹೋದಂತಹ ಛಂದೋಬದ್ಧ ಸಾಹಿತ್ಯವನ್ನು ಮರುಸ್ಥಾಪಿಸುವ ಒಂದು ಪ್ರಯತ್ನ, ಸಣ್ಣ ಅಂಬೆಗಾಲಿನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಸರ್, ಈಗ ತಾವು ಮುಕ್ತಕದ ಬಗ್ಗೆ ಹೇಳಿದ್ರಿ. ನಿಮ್ಮ ಮುಕ್ತಕಗಳ ಬಹುದೊಡ್ಡ ಅಭಿಮಾನಿಗಳಲ್ಲಿ ನಾನು ಕೂಡ ಹೌದು. ಒಂದೆರಡು ಮುಕ್ತಕಗಳ ಬಗ್ಗೆ ಹೇಳ್ಬೋದಾ? ಮುಕ್ತಕಗಳನ್ನು ಇಲ್ಲಿ ಹೇಳ್ಬೋದಾ? ಖಂಡಿತ. ಆಡಿಕೊಳ್ಳುವುದು ತೊರೆದು ಮಾಡಿ ಯತ್ನವ ಕಲಿಯೋ, ಬೇಡಿ ಬದುಕುವುದಕ್ಕಿಂತ ನೀಡಿ ಬದುಕುತ್ತಿರು, ಬಾಡಿ ಹೋಗುವ ಸುಮವು ಪರಿಮಳವ ನೀಡುವಂತೆ ನೀಡು ಕೊಡುಗೆಯ ಜಗಕ್ಕೆ ಸುಂದಕುವರ, ನೀಡು ಕೊಡುಗೆಯ ಜಗಕ್ಕೆ ಸುಂದಕುವರ. ನಾವು ಬರೀ ಆಡಿಕೊಳ್ಳೋದು ಬೇಡ, ಬೇರೆಯವರ ಸಾಧನೆಗಳ ಬಗ್ಗೆ ಆಡಿಕೊಳ್ಳೋಣ, ಅದರ ಜೊತೆಗೆ ನಾವು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, ಮಾಡುತ್ತಾ ನಾವು ಕಲಿಯೋಣ ಅನ್ನುವ ಒಂದು ಇದು. ಬೇಡಿ ಬದುಕುವುದಕ್ಕಿಂತ ನೀಡಿ ಬದುಕುತ್ತಿರು ಅಂತ ನಮ್ಮ ಕೈಯಿಂದ ಏನಾಗ್ತದೆ ಸಾಧ್ಯವಾದಷ್ಟು ನಾವು ಸಮಾಜಕ್ಕಾಗಲಿ ಜಗತ್ತಿಗಾಗಲಿ ನೀಡುತ್ತಾ ಬದುಕಬೇಕು. ಬೇಡಿ ದೈನ್ಯತೆಯ ಜೀವನ ನಮಗೆ ಬೇಡ ಅಂತ. ಹಾಗೆ ಹೇಗೆ ಅದು ಅಂತಂದರೆ, ಈ ಸುಮ ಹೂವು ಏನಿದೆ ಅದು ಪರಿಮಳವನ್ನು ನೀಡುತ್ತೆ, ದೇವರಿಗೂ ಒದಗತ್ತೆ. ಹಾಗಾಗಿ ಈ ಬಾಡಿ ಹೋಗುವ ಸುಮವು ಪರಿಮಳವ ನೀಡುವಂತೆ, ಬಾಡಿ ಹೋಗೋಕ್ಕಿಂತ ಮುಂಚೆ ಸುಮ ತನ್ನೆಲ್ಲ ಪರಿಮಳವನ್ನು ಜಗತ್ತಿಗೆ ನೀಡುವಂತೆ ನೀಡು ಕೊಡುಗೆಯ ಜಗಕ್ಕೆ ಸುಂದಕುವರ ಅಂತ ನಾವು ಕೊಡುಗೆಯನ್ನು ನೀಡಿ ಧನ್ಯರಾಗಬೇಕು, ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅನ್ನುವಂಥ ಒಂದು ತಾತ್ಪರ್ಯ ಇದರಲ್ಲಿದೆ. ಮತ್ತೊಂದು ಮುಕ್ತಕವನ್ನು ನಾನು ಹೇಳೋದಾದರೆ, ಮನವನ್ನು ಅಣಿಗೊಳಿಸು ಕಷ್ಟಗಳನ್ನು ಎದುರಿಸಲು ಮನೆ ಮಂದಿಗಳಿಗೆಲ್ಲ ತುಂಬುತ್ತಲೇ ಧೈರ್ಯ, ದಿನಮಾನುಗಳು ಸುರಿದು ಸುಖ ದಿವಸಗಳು ಇಹವು ಮನಬಲವೇ ಧನಕನಕ ಸುಂದಕುವರ.
ಮನೋಬಲ ಇದ್ಬಿಟ್ಟಂದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಕಷ್ಟಗಳು ಬರ್ತದೆ ಹೇಳ್ಕೊಂಡು ಹೆದರೋದಲ್ಲ, ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ನಾವು ಮನವನ್ನು ಫಸ್ಟು ಅಣಿಗೊಳಿಸಬೇಕು ಅಂತೇಳಿ. ಹಾಗೆ ಮನೆ ಮಂದಿಗೆಲ್ಲ ನಾವು ಧೈರ್ಯವನ್ನು ತುಂಬಬೇಕು ಇದ್ರ ಬಗ್ಗೆ. ಹಾಗಾಗಿ ಒಟ್ಟಾಗಿ ನಾವು ಜೀವನವನ್ನು ಸಾಧಿಸಿದಾಗ ಏನಾಗ್ತದೆ, ದಿನಮಾನಗಳು ಸರಿದು ಸುಖ ದಿವಸಗಳು ಬರ್ತದೆ. ಕಷ್ಟಗಳ ದಿನಮಾನಗಳು ತಾನಾಗೇ ಸರಿತದೆ, ಯಾವುದೂ ಶಾಶ್ವತವಲ್ಲ ಇಲ್ಲಿ. ಹಾಗಾಗಿ ಸರಿದು ಸುಖ ದಿವಸಗಳು ಬರ್ತದೆ. ಮನಬಲವು ನಮಗೆ ಧನಕನಕ ಇದ್ದಾಗ, ಮನಬಲವೇ ನಮಗೆ ಸಂಪತ್ತು ಅನ್ನುವ ಒಂದು ತಾತ್ಪರ್ಯ ಈ ಮುಕ್ತಕದಿಂದ ಕಂಡು ಬರ್ತದೆ. ಓಕೆ, ಈಗ ಒಟ್ಟಾರೆಯಾಗಿ ಸಾಹಿತ್ಯಾಸಕ್ತರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಾಹಿತ್ಯಾಸಕ್ತರು ಬಂದು ಫಸ್ಟು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಅಲ್ಲಿ ನಾವೇನು ಸುಮ್ಮನೆ ಹರಟೆ ಹೊಡೆಯೋದಿಲ್ಲ. ಜನರಿಗೆ ಬೇಕಾದಂತಹ ವಿಚಾರಗಳು, ನಮಗೆ ಆಧ್ಯಾತ್ಮದ ಉನ್ನತಿಗೆ ಬೇಕಾದಂಥ ವಿಚಾರಗಳು ಇರ್ತವೆ, ನಮ್ಮನ್ನು ತಿದ್ದುವಂಥ ವಿಚಾರಗಳು ಇರ್ತವೆ, ನಮಗೆ ತಿಳಿಯದೇ ಇದ್ದಂತಹ ವಿಚಾರಗಳು ಇರ್ತವೆ, ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವಂಥ ವಿಚಾರಗಳು ಇರ್ತವೆ. ಆ ಎಲ್ಲ ವಿಚಾರಗಳನ್ನು ಕೇಳಿ ತಿಳ್ಕೊಂಡಾಗ ಒಂದು ಸಾರಿ ನೀವು ಕಾರ್ಯಕ್ರಮಕ್ಕೆ ಬಂದು ಅದರಲ್ಲಿ ಭಾಗವಹಿಸಿದರೆ ಮತ್ತೊಮ್ಮೆ ನೀವು ಬರಬೇಕು ಅನ್ನುವಂಥ ಒಂದು ನಿಮ್ಮಲ್ಲಿ ಆಸಕ್ತಿ ಮೂಡ್ತದೆ. ಸುಮ್ಮನೆ ಅದು ಹಾಗೆ ಸಾಹಿತ್ಯ ಸರಿ ಇಲ್ಲ, ಅವರು ಗುಂಪೆ ಬೇರೆ ಅಂತೇಳಿ ಈ ಥರ ನಾವು ಮನೋಭಾವನೆ ಪೂರ್ವಾಗ್ರಹ ಪೀಡಿತರಾದರೆ ಇದರಲ್ಲಿದ್ದಂಥ ರಸಸ್ವಾದನೆಯನ್ನು ಸವಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಎಲ್ಲೇ ಸಾಹಿತ್ಯಿಕ ಕಾರ್ಯಕ್ರಮಗಳು ಬಂದರೆ ಜನರು ಬರಬೇಕು. ನಾವಲ್ಲಿ ಯಾರಿಗೂ ಇಂಥವರೇ ಬರಬೇಕು ಇಂಥವರೇ ಬರಬಾರ್ದು ಅಂತ ಹೇಳಿರೋದಿಲ್ಲ. ಎಲ್ಲರಿಗೂ ಸಾರ್ವಜನಿಕರಿಗೆ ಅದನ್ನು ಪ್ರಕಟಣೆಯನ್ನು ಕೊಟ್ಟಿರ್ತೇವೆ. ಆ ಸಾರ್ವಜನಿಕರು ಬಂದು ಅದನ್ನು ರಸಸ್ವಾದನೆಯನ್ನು ಮಾಡಬೇಕು. ಹಾಗಾಗಿ ಸಾಹಿತಿಗಳನ್ನು ಬರೆಯೋರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ನಿಟ್ಟಿನಲ್ಲಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಕೃಷ್ಣ ಪದಕಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ನಿಜಕ್ಕೂ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಸಮಾಜಮುಖಿಯಾಗಿ ಅವರ ಟಿ ವಿ ಇರ್ಬೋದು, ಅವರ ಪತ್ರಿಕೆ ಇರ್ಬೋದು, ಸಮಾಜದಲ್ಲಿದ್ದಂತಹ ಸಮಸ್ಯೆಗಳನ್ನು ನೇರವಾಗಿ ಜನರನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಾನು ಮೊನ್ನೆ ಇದರದ್ದು ಶಿರ್ಸಿ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು, ಕದಂಬ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು, ಅದ್ರ ಬಗ್ಗೆ ಏನೇನು ಬೆನಿಫಿಟ್ ಇದ್ದಾವೆ ಜಿಲ್ಲೆ ಆಗೋದ್ರಿಂದ ಅಂತಂದ್ರೆ ಸವಿವರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಜಿಲ್ಲೆ ಆಗುವ ನಿಟ್ಟಿನಲ್ಲಿ ನನ್ನದು ಒಂದು ವೈಯಕ್ತಿಕ ಬೆಂಬಲನೂ ಆ ವಿಶ್ವಂಬರ ಟಿ ವಿಗಿದೆ. ಹೀಗೆ ವಿಶ್ವಂಬರ ಟಿ ವಿ ಮುನ್ನೆಲೆಗೆ ಬಂದು ಇನ್ನೂ ಉನ್ನತ ಮಟ್ಟದಲ್ಲಿ ವಿಜೃಂಭಿಸುವಂತಾಗಲಿ ಅನ್ನುವ ಒಂದು ಹಾರೈಕೆಯನ್ನು ನಾನು ಮಾಡ್ತೇನೆ. ಓಕೆ, ಧನ್ಯವಾದ. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.